ನಮಸ್ಕಾರ ವೀಕ್ಷಕರೇ, ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ತಿಳಿಸಿದ್ದೆ ನಿಮಗೆ, ರಿಂಗ್ ಆಫ್ ಫೈರ್ ಅಂತ. ಅದರಲ್ಲಿ ಅಗ್ನಿ ಪರ್ವತಗಳು ಸಮುದ್ರದಲ್ಲಿ ಉಕ್ತಾ ಇದೆ ಅಂತ. ಈಗ ನೋಡ್ಬೋದು ಪೆರು, ಸೌತ್ ಅಮೇರಿಕಾ, ಇಲ್ಲೇನಾಗ್ತಾ ಇದೆ, ಸುನಾಮಿ ಅನ್ನೋದು ಬಂದಿದೆ. ಆಲ್ರೆಡಿ ಸುಮಾರು 15 ಅಡಿ 20 ಅಡಿ ತನಕ ಈ ಸುನಾಮಿ ಅಲೆಗಳು ಎದ್ದೇಳ್ತಾ ಇದೆ. ಇದರಿಂದ ಕಡಲ ತೀರ ಏನಿದೆ ಆ ಜಾಗದಲ್ಲಿದ್ದಂಥ ಬೋಟ್ಗಳು ಇದೆಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ. ಇದು ನೀವು ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಸಿಗ್ತಾ ಇರುವಂಥ ವಿಡಿಯೋಗಳು. ಸಮುದ್ರದ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೀರು ಉಕ್ಕುತ್ತಾ ಇದೆ. ಇದರಿಂದ ಅಲ್ಲಿದ್ದಂಥ ಜನರ ಜೀವನದ ಪರಿಸ್ಥಿತಿ ಏನು ಹೇಳೋದಕ್ಕಾಗ್ತಾ ಇಲ್ಲ. ಅಷ್ಟೊಂದು ನೀರು ಅನ್ನೋದು ಬರ್ತಾ ಇದೆ. ನೀರಿನ ಮಟ್ಟ ಅನ್ನೋದು ರೈಸ್ ಆಗ್ತಾ ಇದೆ. ಇನ್ನ ಎಷ್ಟೆಷ್ಟು ಕಡೆ ಅವರು ಮೀನುಗಾರಿಕೆಗೆ ಬಳಸ್ತಾ ಇದ್ದಂತ ಬೋಟ್ಗಳು ನೀರಲ್ಲಿ ಕೊಚ್ಚೋಗ್ತಾ ಇದೆ. ಇದು ಪೆರುನಲ್ಲಿ ಆಗ್ತಾ ಇರುವಂತ ಅಟ್ ಪ್ರೆಸೆಂಟ್ ಇನ್ಸಿಡೆಂಟ್. 2-3 ದಿನದಿಂದ ಈ ತರ ರಿಪೀಟ್ ಆಗಿ ಅಲ್ಲಿ ಆಗ್ತಾ ಇದೆ. ನಾನು ರೀಸೆಂಟ್ ಆಗಿ ನಿಮ್ಗೆ ಅದನ್ನೇ ತಿಳಿಸಿದ್ದು, ರಿಂಗ್ ಆಫ್ ಫೈರ್. ಭೂಮಿ ಒಳಗಡೆ ಇರುವಂತ ಅಗ್ನಿ ಪರ್ವತಗಳು ಬಾಯ್ ಬಿಡ್ತಾ ಇದೆ. ಈಗ ಎಲ್ಲೆಲ್ಲಿ ಏನೇನ್ ಬಿಡ್ತಾ ಇದೆ ಗೊತ್ತಿಲ್ಲ, ಆದ್ರೆ ಸಮುದ್ರದ ಒಳಗಡೆ ಇರುವಂತ ಅಗ್ನಿ ಪರ್ವತಗಳು ಈ ತರ ಆದಾಗೆಲ್ಲ ಸುನಾಮಿ ಅನ್ನೋದು ಎದ್ದೇಳುತ್ತೆ. ಯಾವ ಮಟ್ಟಕ್ಕೆ ಎದ್ದೇಳುತ್ತೆ ಅದನ್ನ ಯಾರು ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ನಾನು ರೀಸೆಂಟ್ ಆಗಿ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೂ ತಿಳಿಸಿದ್ದೀನಿ. ಒಬ್ರು ತಮಿಳ್ನಾಡಲ್ಲೂ ಇಂಥದ್ದು ವಿಷಯನ ತಿಳಿಸಿದ್ರು. ಹೌದು, ಸಮುದ್ರದ ಅಲೆಗಳು ಡಿಸೆಂಬರ್ ಅಮಾವಾಸ್ಯೆ ಟೈಮ್ನಲ್ಲಿ ಸ್ವಲ್ಪ ಎದ್ದೇಳುತ್ತೆ ಅಂತ. ಅಮಾವಾಸ್ಯೆ ಟೈಮಲ್ಲಿ ನಾರ್ಮಲ್ ಆಗಿ ಸಮುದ್ರದ ಅಲೆಗಳು ಎದ್ದೇಳೋದಿಲ್ಲ. ಆದರೆ ಇಲ್ಲಿ ಬದಲಾವಣೆ, ಭೂಮಿ ಒಳಗಡೆ ಆಗ್ತಾ ಇರೋ ಬದಲಾವಣೆಯಿಂದ ಈ ರೀತಿ ಅಲೆಗಳು ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಈಗ ಅಂಥದ್ದು ಕಾಣಿಸ್ಕೊಂಡಿದೆ. ಸೌತ್ ಅಮೇರಿಕಾ, ಪೆರು ದೇಶ ಕಡಲ ತೀರಾನ ಈಗ ಈ ರೀತಿ ದೊಡ್ಡ ದೊಡ್ಡ ಅಲೆಗಳು ಬಂದು ಬೋಟ್ಗಳನ್ನ ಕೊಚ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, 15-20 ಅಡಿ ಅಷ್ಟೇ ಅಲೆಗಳಿರೋದು. ಇನ್ನ ದೊಡ್ಡ ಮಟ್ಟಕ್ಕೂ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಮುಂದೆ ಯಾವ ಮಟ್ಟಕ್ಕೆ ಬರುತ್ತೆ ಅಂತ. ಸುಮಾರು ಲಾಸ್ಟ್ ಟೈಮ್ ಬಂದಿತ್ತು ಚೆನ್ನೈ ಈ ಕಡೆಗೆಲ್ಲ ತಟ್ಟಿತ್ತಲ್ಲ, ಸುಮಾರು 100 ಅಡಿ ತನಕ ಎತ್ತರ ಇದ್ದಂತ ಅಲೆಗಳದು. ಈಗ ಸಣ್ಣ 15-20 ಅಡಿ ಅಲೆಗಳು ಬಂದ್ರೇನೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಜನರಿಗೆ. ಆ ಮಟ್ಟಕ್ಕೆ ಬಂದ್ರೆ ಇಲ್ಲಿ ತನಕ ನೀರು ಅನ್ನೋದು ಹರಿಬಹುದು, ಯಾವ ಸಿಟಿಗಳು ಮುಳುಗಬಹುದು, ಲೆಕ್ಕ ಹಾಕಕ್ಕಾಗುತ್ತಾ? ತುಂಬಾ ಕಷ್ಟ ಇದೆ. ಇಂಥದ್ದೆಲ್ಲ ನಡೀತಾ ಇದೆ. ಹುಷಾರಾಗಿರಿ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇರೋದು. ಕಡಲ ತೀರಲ್ಲಿರೋರ ಲೈಫು ರಿಸ್ಕ್ ಜಾಸ್ತಿ ಇರುತ್ತೆ, ಯಾವುದಕ್ಕೂ ಗ್ಯಾರಂಟಿ ಇರಲ್ಲ. ಮುಂದಿನ ದಿನಗಳಲ್ಲಿ ಅಂಥದ್ದೆಲ್ಲ ಸಂಭವಿಸಬಹುದು. ಇನ್ನು ಇದು ಕೂಡ ನೋಡಿ, ರೀಸೆಂಟ್ ಆಗಿ ಆಗಿರುವಂತ ಅರ್ತ್ ಕ್ವೇಕು ಫಿಲಿಪೈನ್ಸ್ ಎಲ್ಲ ಆಯ್ತು, ಈ ಕಡೆ ನಾರ್ತ್ ಇಂಡಿಯಾದಲ್ಲೂ ಆಗಿದೆ, ಇನ್ನ ಲಾಸ್ ಏಂಜಲೀಸು, ಅಮೇರಿಕಾ, ಇಲ್ಲೆಲ್ಲ ಎಷ್ಟೋ ಕಡೆ ಈ ತರ ಭೂಕಂಪಗಳು ಆಗ್ತಾನೆ ಇದೆ. ಇದು ಬಂದು ರೀಸೆಂಟ್ 17ನೇ ತಾರೀಕು ಮೊನ್ನೆ ಆಗಿರುವಂತ ಅರ್ತ್ ಕ್ವೇಕ್. ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಈ ತರ ಅರ್ತ್ ಕ್ವೇಕ್ಗಳು ಈಗ ಸುಮಾರು ಕಡೆ ನಡೀತಾನೆ ಇದೆ. ಮೊದಲು ರೇರ್ ಕೇಸಸ್ ಅಲ್ಲಿ ನೋಡ್ತಾ ಇದ್ವಿ. ಈಗ ಯಾವ ಮಟ್ಟಕ್ಕೆ ಆಗಿದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ 7.5, 8, 9 ತನಕ ರೀಚ್ ಆಗ್ತಾ ಇದೆ. ಎಷ್ಟೆಷ್ಟು ಕಡೆ ಬಿಲ್ಡಿಂಗ್ಗಳು ಬಿದ್ದು ಹೋಗ್ತಾ ಇದೆ. ಇದೆಲ್ಲ ಪ್ರಕೃತಿ ತೀರಿಸ್ಕೊಳ್ತಾ ಇರೋ ಸೇಡ. ಇಲ್ಲ 2025 ಮುಂದೆ ಇನ್ನ ಡೇಂಜರಸ್ ಇದೆ ಅಂತ ಮೊದಲೇ ಎಚ್ಚರಿಕೆ ಕೊಡೋ ಕೆಲಸ ಮಾಡ್ತಾ ಇದೆಯಾ. 2024, 23ರಿಂದ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗಿದಾವೆ, ನೋಡ್ತಾನೆ ಇದೀವಿ. 2025 ಇನ್ನ ಇಂಥದ್ದೆಲ್ಲ ಜಾಸ್ತಿ ಆಗ್ಬೋದು ಅಂತ ಎಚ್ಚರಿಕೆ ಕೊಡೋ ಕೆಲಸ ಏನಾದ್ರೂ ಪ್ರಕೃತಿ ಮಾಡ್ತಾ ಇದೆಯಾ? ಇದನ್ನ ನೋಡಿ ನಾವು ತಿಳ್ಕೊಬೇಕಷ್ಟೇ, ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ. ಯಾವ ಜಾಗ ಸೇಫು ಅಂತಾನು ಹೇಳೋದಕ್ಕಾಗ್ತಾ ಇಲ್ಲ. ಕೆಲವೊಂದು ಜಾಗಗಳು ಸೇಫು ಇದೆ, ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಗಳಿಲ್ಲ ಅಂತಾನು ನಾನು ಎಷ್ಟೋ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಆ ವಿಡಿಯೋಗಳು ನೀವು ನೋಡಿದ್ರೆ ಅರ್ಥ ಆಗ್ಬೋದು. ಬ್ಯಾಂಗ್ಳೂರ್ ಸುತ್ತಮುತ್ತನೂ ಅಂತ ಸೇಫ್ ಜಾಗಗಳಿದಾವೆ. ಅದನ್ನು ಬಿಟ್ಟು ತುಮಕೂರು ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ಆ ಕಡೆ ಎಲ್ಲ ಸೇಫೆಸ್ಟ್ ಜಾಗಗಳಿದಾವೆ. ಇಲ್ಲಿ ತನಕ ಯಾವುದೇ ರೀತಿ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗಿಲ್ಲ. ಅಂತ ವಿಡಿಯೋಗಳನ್ನು ನಾನು ಮಾಡಿ ನಿಮ್ಗೆ ಹಾಕಿದ್ದೀನಿ. ನೀವು ಆ ವಿಡಿಯೋಗಳು ನೋಡಿ. ಭಾರತದಲ್ಲಿ ಸುರಕ್ಷಿತವಾದ ಜಾಗ ಅಂದ್ರೆ ಸೌತ್ ಇಂಡಿಯಾ ಅಂತಾನೆ ಕರೆದಿದ್ದಾರೆ. ಅದರಲ್ಲಿ ಕರ್ನಾಟಕ ಕೂಡ ಒಂದು. ಇನ್ನು ನಮ್ಮ ದೇಶದಲ್ಲೇ ಆಗ್ತಾ ಇರುವಂತ ಇನ್ಸಿಡೆಂಟ್ಗಳ ಬಗ್ಗೆ ನೋಡೋದಾದ್ರೆ, ಈ ಸೇತುವೆ ನೋಡಿ ಯಾವ ತರ ಆಡ್ತಾ ಇದೆ ಅನ್ನೋದನ್ನ. ಇಲ್ಲಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಆಡ್ತಾ ಇದೆಯೋ, ಇಲ್ಲ ನಮ್ಮ ಕನ್ಸ್ಟ್ರಕ್ಷನ್ ವೀಕ್ ಇರೋದ್ರಿಂದ ಆಡ್ತಾ ಇದೆಯೋ, ಇಲ್ಲ ಭೂಮಿನಲ್ಲಿ ಆಗ್ತಾ ಇರುವಂತ ಅರ್ತ್ ಕ್ವೇಕ್ ಅಂದ್ರೆ ಭೂಮಿ ಭೂಕಂಪನದಿಂದ ಈ ತರ ಆಡ್ತಾ ಇದೆಯೋ, ಒಟ್ಟಿನಲ್ಲಿ ಈ ರೀತಿ ಬದಲಾವಣೆಗಳು ನಮ್ಮಲ್ಲೂ ಆಗ್ತಾ ಇದೆ. ಇದು ನಮ್ಮ ದೇಶದಲ್ಲೇ ಆಗಿರುವಂತ ಇನ್ಸಿಡೆಂಟು. ಸೇತುವೆ, ಜನ ನಿಂತಿರುವಂತ ಸೇತುವೆ ಯಾವ ರೀತಿ ಆಡ್ತಾ ಇದೆ. ಭೂಮಿ ಕೆಲವಷ್ಟು ಕಡೆ ಕೆಳಗಡೆ ಏನು ಇಲ್ಲ, ಟೊಳ್ಳಾಗ್ತಾ ಇದೆ. ಇನ್ನ ಕೆಲವಷ್ಟು ಕಡೆ ಅದರ ಪ್ರೆಷರ್ನ ಆಚೆ ಬಿಡೋದಕ್ಕೆ ಸಿದ್ಧ ಆಗ್ತಾ ಇದೆ. ಇದರಿಂದ ಈ ತರದ್ದೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇದೆ. ನಾವು ಅರ್ಥ ಮಾಡ್ಕೋಬೇಕಷ್ಟೇ. ನಾವಿರೋ ಜಾಗದಲ್ಲೂ ಏನಿದೆ ಏನಿಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಒಂದು ಸಲ ಈ ತರದ್ದನ್ನ ನೋಡಿದಾಗಲಾದ್ರೂ ನಾವು ಬದಲಾಗೋ ದಾರಿಗಳನ್ನ ಕಂಡುಕೊಳ್ಳೋಣ. ಜಮ್ಮು ಕಾಶ್ಮೀರ, ಕುಲು ಮನಾಲಿ ಇಲ್ಲೆಲ್ಲ ಯಾವ ಮಟ್ಟಕ್ಕೆ ಸ್ನೋ ಫಾಲಿಂಗ್ ಆಗ್ತಾ ಇದೆ ಅಂದ್ರೆ ಗಾಡಿಗಳು ರಸ್ತೆನಲ್ಲಿ ನಿಲ್ತಾ ಇಲ್ಲ. ಕಾಣಿಸ್ತಾ ಇದೆಯಲ್ಲ, ಗಾಡಿ ಯಾವ ತರ ಕೊಚ್ಕೊಂಡೋಗಿ
ಹಳ್ಳಕ್ಕೆ ಬೀಳ್ತಾ ಇದೆ, ಅವರ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಗಾಡಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಐಸ್ ಅನ್ನೋದು ಇಲ್ಲೆಲ್ಲ ಬೀಳ್ತಾ ಇದೆ. ಇದು ಅಪರೂಪದಲ್ಲಿ ಅಪರೂಪ ಅಂತಾನೆ ಹೇಳ್ತಾ ಇರೋದು. ಮಾಮೂಲಿಯಾಗಿ ವರ್ಷ ವರ್ಷ ಸ್ನೋ ಫಾಲಿಂಗ್ ಅನ್ನೋದು ಜಮ್ಮು ಕಾಶ್ಮೀರ, ಈ ಕುಲು ಮನಾಲಿನೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಈ ವರ್ಷ ಆಗ್ತಾ ಇದೆಯಲ್ಲ, ಈ ಸ್ನೋ ಫಾಲಿಂಗು ಅತಿಯಾಗಿ ಆಗ್ತಾ ಇದೆ ಅಂತಾನೆ ಅಲ್ಲಿರೋ ಜನ ಹೇಳ್ತಾ ಇರೋದು. ಇದರಿಂದ ಇಂಪ್ಯಾಕ್ಟ್ಗಳು ಎಷ್ಟೆಷ್ಟು ಆಗ್ತಾ ಇದೆ ಬಿಡಿ, ಅದು ನಮಗೆ ಗೊತ್ತಾಗದೇ ಇರ್ಬೋದು. ಯಾಕೆಂದ್ರೆ ನಮ್ಮ ಲೈಫಲ್ಲಿ ನಾವು ಟೈಮ್ ಪಾಸ್ ವಿಡಿಯೋಗಳು ನೋಡ್ಕೊಂಡು ಕೂತಿರ್ತೀವಿ, ಆದ್ರೆ ಈ ತರದ್ದೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇದೆ. ಇದು NDTV ನಲ್ಲೇ ತೋರಿಸ್ತಾ ಇರುವಂತ ವಿಡಿಯೋಗಳು ಇಲ್ಲಿ ನೋಡ್ತಾ ಇದ್ದೀರಾ ನೀವು.